ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಪ್ಯಾಂಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ನೋಡಿ. ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ಮೆಜರ್ಮೆಂಟ್ ಬಂದು ಲೆಂತ್ ಬಂದು 40 ಇಂಚು, ಹಾಗೆ ಸೊಂಟದ ಅಳತೆ ಬಂದು 38, ಹಾಗೆ ಹಿಪ್ ಬಂದು ಇದು 44 ಇದೆ ಹಿಪ್ ಬಂದು, ಹಾಗೆ ಲೂಸ್ ಬಂದು 26.5 ಬರುತ್ತೆ ಲೂಸ್ ಬಂದು ಪ್ಯಾಂಟ್ ಲೂಸು, ಹಾಗೆ ಬಾಟಮ್ ಬಂದು 16 ಇಂಚು. ಇಷ್ಟು ನಾವು ಈ ಮೆಜರ್ಮೆಂಟ್ಗೆ ನಾವು ಇವತ್ತು ಪ್ಯಾಂಟ್ ಅನ್ನ ಒಂದು ಕಟ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ. ದಯವಿಟ್ಟು ನನ್ನ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸವರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂತ ಇದೀವಿ. ನೋಡಿ, ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳಿಕ್ಕೆ ನಾನು 2 ಪೀಸ್ ಈ ಕಡೆ ಹಾಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಂಚುಪಟ್ಟಿನ. ಇದನ್ನ ಉಲ್ಟಾ ಸೀದಾ ನೋಡ್ಕೊಂಬಿಡಿ, ಪ್ಯಾಂಟ್ ಇದು ಕರೆಕ್ಟ್ ಆಗಿದೆಯಲ್ಲ ಅಂತೇಳಿ. ನೋಡಿ, ಈ ರೀತಿ ನಾನು ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಮೊದಲಿಗೆ ಟೋಟಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಟೋಟಲ್ ಲೆಂತ್ ಬಂದು ನೋಡಿ 40 ಇಂಚ್ ಇದೆ. ಓಕೆ, 40 ಇಂಚು. ನಾವು ನೋಡಿ ಇಲ್ಲಿ ಮೇಲ್ಗಡೆಗೆ ನಿಮ್ಗೆ ಏನು ಬೇಡ, ಟೋಟಲ್ ಬೆಲ್ಟ್ ಬಂದು 1.5 ಇಂಚ್ ಇರುತ್ತೆ. 40ರಲ್ಲಿ 1.5 ಇಂಚ್ ನಾವು ಲೆಸ್ ಮಾಡ್ಕೊಂಡ್ರೆ ನೋಡಿ ನಮಗೆ 38.5 ಆಗುತ್ತೆ. ನಾವು ಇಲ್ಲಿ ½ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು, ಹಾಗಾಗಿ ನಾವು ಟೋಟಲ್ 39 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದೀನಿ. ಇವಾಗ ಬಂದು ನಾವು 39 ಇಂಚು ಮಾರ್ಕ್ ಮಾಡೋಣ. 1 ಇಂಚು ಲೆಸ್ ಮಾಡಿದ್ರೆ ಆಯ್ತು. ಟೋಟಲ್ ಲೆಂತ್ ಅಲ್ಲಿ ನಿಮಗೆ ಎಷ್ಟು ಇಂಚ್ ಬೆಲ್ಟ್ ಬರುತ್ತೆ ಏನು ಅನ್ನೋದಕ್ಕೋಸ್ಕರ ಹೇಳಿದ್ದೆ ನಾನು ನಿಮಗೆ. ನೋಡಿ, 39 ಇಂಚು ಟೋಟಲ್ ಲೆಂತ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನಾನು ಎಕ್ಸ್ಟ್ರಾ ಪಟ್ಟಿಗೋಸ್ಕರ ನೋಡಿ ಒಂದು 2.5 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ನಾವು ಇವಾಗ ಬಂದು ನೋಡಿ ಲೂಸ್ ಬಂದು ಎಷ್ಟಿದೆ, 13 ಇಂಚ್ ಇದೆ. ನೋಡಿ 13 ಲೂಸ್. ನಾನು ಇಲ್ಲಿಂದ ಮಾರ್ಕ್ ಮಾಡ್ಕೊಂತೀನಿ, ಇದನ್ನ ಎಕ್ಸ್ಟ್ರಾ ಕಟ್ ಮಾಡ್ಬಿಡ್ತೀನಿ. ಇದನ್ನ ನೋಡಿ, ಅಂಚ್ ಪೀಸ್ ಅನ್ನ 13 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ 13 ಇಂಚು, ಟೋಟಲ್ 13 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಸೀಟ್ ಅನ್ನ ಬಂದು ಸ್ನೇಹಿತರೆ ಇದಕ್ಕೆ 10 ಇಂಚ್ ಡೌನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾರಣ ಇದೆ, ನಾನು ಹಿಂದಿನ ಪ್ಯಾಂಟ್ ಅಲ್ಲಿ ಅವ್ರಿಗೆ 9.5 ಇಂಚ್ ಇಟ್ಟಿದ್ದೆ, ಅದು ಟೈಟ್ ಆಗೋದು. ಆ ಉದ್ದೇಶಕ್ಕೋಸ್ಕರ ನಾನು ಇದನ್ನ 10 ಇಂಚ್ ಮಾಡ್ತಾ ಇದ್ದೀನಿ. ಸೀಟು 9 ಇಂಚ್ ಇಟ್ಟಿದ್ದೆ ನಾನು, ಆಕ್ಚುಲಿ 9.25 ಇಟ್ಟಿದ್ದೆ ಹೋದ್ನೇ ಸರಿ. ಬಟ್ ಇವಾಗ ಅದು ಸ್ವಲ್ಪ ಟೈಟ್ ಆಗುತ್ತೆ ಅಂತ, ಹಾಗಾಗಿ ನಾನು ಅದರಲ್ಲಿ ಆಲ್ಟ್ರೇಷನ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ, ಇವಾಗ ಇಲ್ಲಿ ನಾವು ಸೀಟಿಗೆ 10 ಇಂಚ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಖಂಡಿತ ಇದು ಜಾಸ್ತಿ ಅನಿಸ್ಬೋದು ನಿಮ್ಗೆ, ಬಟ್ ಇದು ನಾನು 9.25 ಇಟ್ಟರು ಕೂಡ ಅವ್ರಿಗೆ ಟೈಟ್ ಆಗುತ್ತಂತೆ, ಹಾಗಾಗಿ ನಾನು 10 ಇಂಚ್ ಇಟ್ಟಿದ್ದೀನಿ. ಇದು ಕಸ್ಟಮರ್ ರಿವ್ಯೂ ಮೇಲೆ ನಾನು ಇಡ್ತಾ ಇದ್ದೀನಿ. ಇಷ್ಟೆಲ್ಲ ಇಡಲ್ಲ, 9.25 ಇಂಚ್ ಇಡ್ಬೋದು. ನೋಡಿ, ಇವಾಗ ನಾವು ಮೊಣಕಾಲಿಗೆ ಅಳತೆ ಯಾವ ರೀತಿ ಮಾಡೋದಂದ್ರೆ 40 ಅರ್ಧ ಬಂದು 20 ಆಗುತ್ತೆ, ಪ್ಲಸ್ 2 ಇಂಚ್ ಆ್ಯಡ್ ಮಾಡಿ 22ಕ್ಕೆ ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಮೊಣಕಾಲಿಗೆ. ಆಕ್ಚುಲಿ ನಮ್ದು ಇದು ಕಂಫರ್ಟ್ ಫಿಟ್ಟಿಂಗ್. ಇದು ಕಂಫರ್ಟ್. ಇದು ಏನಂದ್ರೆ ಕಂಫರ್ಟ್ ಅಂದ್ರೆ ಇಲ್ಲಿ ಫಿಟ್ಟಿಂಗ್ ಬರಲ್ಲ ಸ್ನೇಹಿತರೆ, ಹಾಗಾಗಿ ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಆಗಿ ಬರುತ್ತೆ. ಆದ್ರೂ ಕೂಡ ನಿಮಗೆ ಮೊಣಕಾಲದೊಂದು ಮಾರ್ಕ್ ಅನ್ನ ಹಾಕೊಂಡಿದ್ದೀನಿ. ನಾವು ಹಾಕೋಣ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಇದು ಫಿಟ್ಟಿಂಗ್ ಪ್ಯಾಂಟಿಗೆ ಮಾತ್ರ ನಾವು ಇದನ್ನ ಹಾಕಬೇಕಾಗುತ್ತೆ. ಆದ್ರೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇವೆರಡು ಸೆಂಟರ್ಗೆ ನೋಡಿ 13 ಇಂಚ್ ಇದೆ. 13 ಅರ್ಧ ಬಂದು 6.5 ಆಗುತ್ತೆ. ನೋಡಿ, ಓಕೆ, 6.5ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಅಂಚ್ ಪೀಸ್ ಇಂದ ಟೋಟಲ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ, 7.5 ಇದೆ. ಇಲ್ಲಿ ಕೂಡ 7.5 ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಈಸಿ. ಇದು ಸೆಂಟರ್ ಪ್ಲೇಸ್ ಅನ್ನ ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಕೂಡ ಅಷ್ಟೇ ಟೋಟಲ್ ಇಲ್ಲಿಂದ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಮೆಜರ್ಮೆಂಟ್ ಅಲ್ಲ, ಮಾರ್ಕಿಂಗಿಗೋಸ್ಕರ, ಸೆಂಟರ್ ಮಾರ್ಕಿಂಗಿಗೋಸ್ಕರ. ನೋಡಿ, ಈ ರೀತಿ ಇದು ನಮಗೆ ಮೇನ್ ಆಗಿ ಬೇಕಾಗುತ್ತೆ. ಕರೆಕ್ಟ್ ಆಗಿ ನಾವು ಪ್ಯಾಂಟ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಸೆಂಟರ್ ಲೈನ್ ಹಾಕೊಳ್ಳಬೇಕು. ನಾವೊಂದು ½ ಇಂಚಿಗೆ ಒಂದು ಕ್ರಾಸ್ ಅಲ್ಲಿ ಲೈನ್ ಹಾಕೋಬೇಕು. ನೋಡಿ, ಇಲ್ಲಿ ½ ಇಂಚಿಗೆ ನಾನು ಕ್ರಾಸ್ ಅಲ್ಲಿ ಲೈನ್ ಹಾಕಂತ ಇದ್ದೀನಿ. ನಮಗೆ ಮೊದಲಿಗೆ ಬಂದು ನಾವು ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಹಾಕೊಂಡಿದ್ವಿ, ಇವಾಗ ಬಂದು ಕ್ರಾಸಿಗೋಸ್ಕರ ಹಾಕೊಂಡಿದ್ದೀನಿ. ಹಾಗೆ ಬಾಟಮ್ ಬಂದು 16 ಇಂಚ್ ಬೇಕು. 16 ಅಂದ್ರೆ ನೋಡಿ 4 ಇಂಚು ಒಂದ್ ಸೈಡು, ಈ ಸೈಡ್ 4 ಇಂಚು, ಟೋಟಲ್ 8 ಇಂಚು. 8 ಇಂಚ್ ಇಟ್ರೆ ನಮಗೆ 2 ಪಾರ್ಟ್ ಸೇರಿ 16 ಇಂಚ್ ಆಗುತ್ತೆ ಟೋಟಲ್. ಇವಾಗ ಬಂದು ನೋಡಿ, ನಮ್ಗೆ ಆಕ್ಚುಲಿ ಸ್ಟ್ರೈಟ್ ಆಗಬೇಕು. ನೋಡಿ, ಇಲ್ಲಿಂದ ನಮ್ಗೆ ಇದು ಸ್ಕೇಲ್ ಸಾಲಲ್ಲ, ಹಾಗಾಗಿ ಈ ಸ್ಕೇಲ್ ಅನ್ನ ಇಟ್ಕೊಂತ ಇದ್ದೀನಿ. ಯಾಕಂದ್ರೆ ಇದು ನೋಡಿ ಕಂಫರ್ಟ್ ಫಿಟ್ಟಿಂಗ್ ಇದು, ಮತ್ತೆ ಫಿಟ್ಟಿಂಗ್ ಪ್ಯಾಂಟ್ ಅಲ್ಲ. ನಿಮಗೆ ಇದರಲ್ಲಿ ತುಂಬಾ ಡಿಫ್ರೆನ್ಸ್ ಬರುತ್ತೆ.
ನಾನು ನಿಮ್ಗೋಸ್ಕರ ಅದಕ್ಕೋಸ್ಕರ ಇಲ್ಲಿದು ಮಾತ್ರ ಮೆಜರ್ಮೆಂಟ್ ತಗೊಂಡಿದ್ದೀನಿ ನೋಡಿ. ಇದನ್ನು ಅಷ್ಟೇ ನಾನು ನೋಡಿ ಇಲ್ಲಿ ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಹಾಗಾಗಿ ನೋಡಿ ಇಲ್ಲಿಂದ ನಾನು ಈ ರೀತಿ ಮಾರ್ಕಿಂಗ್ ಅನ್ನ ಮಾಡ್ಕೊಂತ ಇದ್ದೀನಿ. ನಿಮಗೆ ಇಲ್ಲಿ ಜಾಸ್ತಿ ಏನಾದ್ರೂ ಇಲ್ಲಿ ಉಬ್ಬೋ ತರ ಕಂಡ್ರೆ ಇದನ್ನ ಸೇಪ್ ಅನ್ನ ಸರಿ ಮಾಡ್ಕೊಂಡ್ಬಿಡಿ ನೀವು ಈ ತರ ಸ್ಕೇಲಲ್ಲಿ. ನೋಡಿ ಸ್ವಲ್ಪ ಲೈಟ್ ಆಗಿ ಇಲ್ಲಿ ಸೇರ್ಸ್ಕೊಂಡ್ಬಿಡಿ ಇದನ್ನ. ಯಾಕಂದ್ರೆ ಇಲ್ಲಿ ನಾವು ಈ ತರ ಬಿಟ್ವಿ ಅಂದ್ರೆ ಉಬ್ಬಿಡುತ್ತೆ. ಅದನ್ನ ಸ್ವಲ್ಪ ನಾವು ಲೈನ್ ಅನ್ನ ಸೇರ್ಸ್ಕೋಬೇಕು ನೀಟಾಗಿ, ರಿಂಕಲ್ಸ್ ಬರದೇ ರೀತಿ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ. ಹಾಗೆ ಸೊಂಟದ ಅಳತೆ ಬಂದು ಎಷ್ಟಿದೆ? 38 ಇದೆ. 38ಅನ್ನ ನಾವು 4ರಿಂದ ಡಿವೈಡ್ ಮಾಡ್ಕೋಬೇಕು. ನೋಡಿ 4ರಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ 9 2 18 36 9.5 ಬರುತ್ತೆ. 9.5 ಸೊಂಟದ ಅಳತೆ ಬರುತ್ತೆ. ನಮಗೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು. ನೋಡಿ ನನ್ನ ಮೆಥಡ್ ಇದು ಹೇಳ್ತಿದ್ದೀನಿ. ಇದಕ್ಕೆ 9.5ಗೆ 1 ಇಂಚ್ ನಾನು ಆಡ್ ಮಾಡಿದ್ರೆ ಟೋಟಲ್ ಬಂದು 10.5 ಇಂಚಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ 10.5 ಇಂಚ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಸೈಜ್ ಬಂದು ನಮಗೆ 44 ಇದೆ. 44 4 ಭಾಗ ಮಾಡಿದ್ರೆ ನಮಗೆ 11 ಇಂಚ್ ಬರುತ್ತೆ. ನೋಡಿ ಇಲ್ಲಿ 11 ಇಂಚು ಹಾಫ್ ಇಂಚು ಮಾರ್ಜಿನ್. ಯಾಕಂದ್ರೆ ಇದು ಸೀಟ್ ಅಲ್ಲಿ ಹಿಂದೆ ಬ್ಯಾಕ್ ಸೈಡ್ ಹಿಪ್ ಅಲ್ಲಿ ಟೈಟ್ ಆಗುತ್ತದೆ. ಹಾಗಾಗಿ ನಾನು ಅದನ್ನ ಸ್ವಲ್ಪ ಲೂಸ್ ಇಟ್ಟಿದ್ದೀನಿ. ನೋಡಿ ಹಳೆ ಪ್ಯಾಂಟಿಗೆ ಅಂತ ಇದನ್ನ ನೋಡಿ. ನಾವು ಇವಾಗ ಇಲ್ಲಿ ಮಾರ್ಕ್ ಅನ್ನ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಪಾಕೆಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಪಾಕೆಟ್ ಬಂದು ನಾನು 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ 7.5 ಇಂಚಿಗೆ 7.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಈ ರೀತಿ ನಾವು ಪಾಕೆಟ್ ಅನ್ನ ಮಾಡ್ಕೋಬಹುದು. ಇದರಲ್ಲಿ ಬೇಕಾದ್ರೆ ನೀವು ಬೇರೆ ಬೇರೆ ಸೇಪ್ ಅನ್ನು ಕೂಡ ಬೇಕಾದ್ರೆ ಮಾರ್ಕ್ ಮಾಡ್ಕೋಬಹುದು. ನಾನು ಈ ತರ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ನೋಡಿ ಇದಕ್ಕೆ ನಾನು ನ್ಯಾಚ್ ಹಾಕಂತ ಇದ್ದೀನಿ. ಇಲ್ಲಿ ಫೋಲ್ಡಿಂಗಿಗೆ ಚಿಕ್ಕದಾಗಿ ನ್ಯಾಚ್ ಹಾಕಬೇಕು ಮಾರ್ಕಿಂಗಿಗೋಸ್ಕರ. ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾನು ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳಿಕ್ಕೆ. ನೋಡಿ ಕೆಳಗಡೆಗೆ ನಾನು ಈ ರೀತಿ ಹಾಕಂತೀನಿ. ನೋಡಿ ನಾನು ಇಲ್ಲಿ ಮೊದಲಿಗೆ ಬ್ಯಾಕ್ ಸೈಡ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಸೊಂಟದ ಸೈಜ್ ಬಂದು ಎಷ್ಟಿದೆ? 38 ಇದೆ. ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 9.5 ಇಂಚ್ ಬರುತ್ತೆ. ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ. ಹಾಗೆ ಬಂದು ಇಲ್ಲಿ ನೋಡಿ ಇಲ್ಲಿ 2 ಇಂಚ್ ನಾನು ಬ್ಯಾಕ್ ಸೈಡ್ ಜಾಸ್ತಿ ಇಡ್ತಾ ಇದ್ದೀನಿ. ನೋಡಿ ಕ್ರಾಸ್ಗೋಸ್ಕರ 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸೊಂಟದ ಅಳತೆ ಬಂದು ನಾವು 4ರಿಂದ ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ 9.5 ಬರುತ್ತೆ. ನೋಡಿ 9.5 ಇಂಚು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಓಕೆ. ಹಾಗೆ ಬಂದು ನಾನು ಇಲ್ಲಿ ಬ್ಯಾಕ್ ಸೈಡ್ ಡಾಟ್ಗೋಸ್ಕರ 1.25 ಇಂಚ್ ಬಿಡ್ತಾ ಇದ್ದೀನಿ. ನೋಡಿ ಇದು 1 ಇಂಚ್ ಇಟ್ಟಿದ್ದೆ, ಅದು ಪ್ರಾಬ್ಲಮ್ ಆಗಿರೋದ್ರಿಂದ 1/4 ಇಂಚ್ ಜಾಸ್ತಿ ಇಡ್ತಾ ಇದ್ದೀನಿ. ಸ್ವಲ್ಪ ಚೇಂಜ್ ದಪ್ಪ ಆಗಿರೋದ್ರಿಂದ ನಾನು ಅದನ್ನ ಜಾಸ್ತಿ ಮಾಡ್ತಾ ಇದ್ದೀನಿ. 1 ಇಂಚ್ ಇಡ್ತಿದ್ದೆ ಯಾವಾಗಲೂ. ನೋಡಿ 2 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ನೋಡಿ ಹಿಪ್ ಸೈಜ್ ಬಂದು ನಮ್ಗೆ 44 ಇಟ್ಟಿದೀವಿ ನಾವು. ನೋಡಿ ಇಲ್ಲಿ 44 ಇಂಚ್ ಇಟ್ಟಿದೀವಿ, ಅಂದ್ರೆ 11 ಇಂಚ್ ಇಟ್ಟಿದೀವಿ. ಒಂದ್ ಸೈಡ್ ಬಂದು 11 ಇಂಚ್ ಇಟ್ಟಿದೀವಿ. ನಾವು ಬ್ಯಾಕ್ ಸೈಡ್ ಕೂಡ ನೋಡಿ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬ್ಯಾಕ್ ಸೈಡ್ ಕೂಡ ಅಷ್ಟಕ್ಕೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿ ಒಂದು ಹಾಫ್ ಇಂಚ್ ಲೂಸಿಂಗ್ ಅನ್ನ ತಗೊಳ್ಳೋಣ. ನೋಡಿ ಇದಕ್ಕೆ ಒಂದು ಮಾರ್ಕ್ ಹಾಕಂತೀನಿ. ಇದನ್ನ ಲೈನ್ ಅನ್ನ ಕಂಟಿನ್ಯೂ ಮಾಡೋಣ. ಹಾಗೆ ನಾನು ಇಲ್ಲಿ ಲೂಸ್ ಬಂದು ನೋಡಿ ಎಕ್ಸ್ಟ್ರಾ ಬೇಕಾದ್ರೆ ನಮಗೆ ಫಿಟ್ಟಿಂಗು ಬೇಕಾದ್ರೆ ಫಿಟ್ಟಿಂಗು ಅಥವಾ ಲೂಸ್ ಏನಾದ್ರು ಮಾಡ್ಕೋಬೇಕಂದ್ರೆ ನಾನು 3 ಇಂಚ್ 3.5 ಇಂಚ್ ಇಲ್ಲಿಗೆ
ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇದನ್ನ ನಾವು ಸೇಪ್ ಅನ್ನ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಇದಕ್ಕೆ ಒಂದು ಎಕ್ಸ್ಟ್ರಾ ಬೇಕಲ್ಲ, ನಮಗೆ ಎಕ್ಸ್ಟ್ರಾಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ರೀತಿ ನಾವು ಎಕ್ಸ್ಟ್ರಾ ಬೇಕಲ್ಲ, ಅದಕ್ಕೋಸ್ಕರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ 1.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಇದು ಇಷ್ಟಿರುತ್ತೆ. ನೀವೇನಾದ್ರೂ ಏನಾದ್ರೂ ಲೂಸ್ ಬೇಕಪ್ಪ ಅಂದ್ರೆ ಕಸ್ಟಮರ್ಗೆ ನೀವು ಎಕ್ಸ್ಟ್ರಾ ಮಾಡ್ಕೋಬೇಕು. ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲಿ. ಹಾಗೆ ನೋಡಿ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಂತರ ಕೆಳಗಡೆ ನಿಮಗೆ ಪಾರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಕೂಡ ಅಷ್ಟೇ 1.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೊಂತೀನಿ. ನೋಡಿ ಈ ರೀತಿ ನಾವು ಪ್ಯಾಂಟ್ ಅನ್ನ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಬ್ಯಾಕ್ ಸೈಡ್ ನಾವು ಪಾಕೆಟ್ ಅನ್ನು ಅಟ್ಯಾಚ್ ಮಾಡ್ಲಿಕ್ಕೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ, ನೋಡಿ ನಾನು 1/4 ಇಂಚು ಡಾಟ್ ಅನ್ನ ಬಿಟ್ಟಿದ್ದೀನಿ. ನೋಡಿ ಇದೆ 10.75 ಇದೆ. ಇದು ಸೆಂಟರ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನಾವಿಲ್ಲಿ ಡಾಟ್ ಅನ್ನು ಹಿಡಿಬೇಕಾಗುತ್ತೆ. ನೋಡಿ ಈ ರೀತಿ ಡಾಟ್ ಅನ್ನ ನಾವು ಹಿಡಿಬೇಕಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡೆ, ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ಯಾಂಟ್ ಸ್ಟಿಚಿಂಗ್ ಬಗ್ಗೆ ಕೂಡ ವಿಡಿಯೋಸ್ನ ಹಾಕ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.